ಒಂದ್ ವೇಳೆ ಇವತ್ತಿನ ಕಾಲದಲ್ಲಿ ನಮಗೆ ಕ್ಯಾನ್ಸರ್ ಬಂತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಸೀದಾ ಹೋಗಿ ಹಾಸ್ಪಿಟಲ್ ಅಲ್ಲಿ ಮಾಡರ್ನ್ ಸೈನ್ಸ್ ಮೊರೆ ಹೋಗ್ತೀವಿ. ಇದರಿಂದ ನಾವೇನ್ ಅನ್ಕೊಂತೀವಿ ಅಂತಂದ್ರೆ, ಇದರಿಂದ ಕ್ಯಾನ್ಸರ್ ಕ್ಯೂರ್ ಆಗುತ್ತಾ, ನಿಜವಾಗ್ಲೂ ಕ್ಯೂರ್ ಆಗುತ್ತಾ, ಅವ್ರು ಯಾವ ತರ ಮೆಡಿಸಿನ್ ಕೊಡ್ತಾರೆ, ಮತ್ತೆ ಅದರಿಂದ ಬರೋ ಸೈಡ್ ಎಫೆಕ್ಟ್ಸ್ ಇಂದ ಮನುಷ್ಯ ಸಿಕ್ಕಾಪಟ್ಟೆ ನರಕ ಅನುಭವಿಸ್ತಾನೆ. ಇದಕ್ಕೆಲ್ಲ ಕಾರಣ ಬರೀ ಮಾಡರ್ನ್ ಸೈನ್ಸ್ ಏನಾ, ಅದ್ಬಿಟ್ಟು ಬೇರೆ ದಾರಿ ಇಲ್ವಾ? ಇದೇ ತರ ತುಂಬಾ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಸುಮಾರಿಸಿಂದ ಕಾಡ್ತಾ ಇದೆ. ಇದನ್ನೆಲ್ಲ ನಿಮಗೆ ಜಸ್ಟ್ ಥಿಯರಿಟಿಕಲ್ ಆಗಿ ಅಲ್ಲದೆ ಪ್ರಾಕ್ಟಿಕಲ್ ಆಗಿ ತೋರಿಸಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮನ್ನ ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಸೊ ಗಾಯ್ಸ್, ನಾನು ಹೇಳಿದ ಜಾಗ ಬಂದಿದ್ದೀನಿ. ನಾನು ಹೇಳಿ ಜಾಗನೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಬನ್ನಿ ಎಲ್ರಿಗೂ ಒಳಗಡೆ ಹೋಗೋಣ. ಸೊ ಗಾಯ್ಸ್, ಇವಾಗ ಹಾಸ್ಪಿಟಲ್ ಒಳಗಡೆ ಬಂದಿದ್ದಾಯ್ತು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆಯುರ್ವೇದ ಬಗ್ಗೆ ಜ್ಞಾನ ಐತೆ ಅಂತಂದ್ರೆ, ನಮ್ಮ ಆಯುರ್ವೇದ ಸುಮಾರು 5,000 ವರ್ಷಗಳ ಇತಿಹಾಸವನ್ನೇ ಹೊಂದೈತೆ. ಇದೇ ರಸಾಯನ ಆಯುರ್ವೇದವನ್ನ ಬೇಸ್ಮೆಂಟ್ ಆಗಿಕೊಂಡು ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅವರು ಕ್ಯಾನ್ಸರ್ ಪೇಷಂಟ್ ಗಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇದರಿಂದ ಎಷ್ಟೋ ಜನ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗೋಯ್ತೆ. ಗೈಸ್, ಇವಾಗ ಈ ಹಾಸ್ಪಿಟಲ್ ಅಲ್ಲಿ 1 ತಿಂಗಳಿಂದ ಮೆಡಿಸಿನ್ ತಗೊಂತಿರೋ ಒಬ್ರು ಪೇಷಂಟ್ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸಿ ಅವರ ಒಪಿನಿಯನ್ ಇದೆ ಅಂತ ತಿಳ್ಕೊಂಡ್ ಬನ್ನಿ. ಸರ್ ನಮಸ್ತೆ, ನಿಮ್ ಹೆಸರು? ಲೋಕೇಶ್ ಅಂತ. ನಿಮಗೆ ಯಾವ ತರ ಕ್ಯಾನ್ಸರ್ ಐತೆ, ಮತ್ತೆ ನಿಮಗೆ ಯಾವಾಗ ಕಾಣಿಸ್ಕೊಂತು ಕ್ಯಾನ್ಸರ್ ಅನ್ನೋ ಒಂದು ಕಾಯಿಲೆ? ಮೊದಲಿಂದೆಲ್ಲ ಒಂದು ವರ್ಷದ ಮೇಲೆ ಜಾಸ್ತಿನೇ ಇತ್ತು. ಅವಾಗ ನಾವು ನೆಲಗಳಿಲ್ಲ ಗಂಟಿತ್ತಲ್ಲ, ನಾವೇನೋ ಹಲ್ಲು ಅಂತ ಸುಮ್ಕಾದು. ಆಮೇಲೆ ಬೇರೆ ಕಡೆ ಚೆಕ್ ಮಾಡಿಸಿದ್ರೆ ಕ್ಯಾನ್ಸರ್ ಅಂತ, ಬಾಯಿ ಕ್ಯಾನ್ಸರ್ ಅಂತ ಬಂತು. ನಾವು ಅಲ್ಲಿ 2 ತಿಂಗಳು ಮೆಡಿಸಿನ್ ತಗೊಂಡು, ಯಾಕಂದ್ರೆ ಅಲ್ಲಿ ಗುಣ ಆಗಲ್ಲ. ಆಮೇಲೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅಲ್ಲಿ ಬಿಟ್ಟು ನೋಡಿದ್ವಲ್ಲ, ಅದರಿಂದ ನೋಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ತಗೊಂಡು 1.5 ತಿಂಗಳಾಯ್ತು. ಚೆನ್ನಾಗಿ ಊಟ ಏನು ಮಾಡ್ತಾ ಇರಲ್ಲ. ಇವಾಗ ಚೆನ್ನಾಗಿ ಊಟ ಮಾಡೋದು, ರೊಟ್ಟಿ ಪರವಾಗಿಲ್ಲ, ಚೆನ್ನಾಗಿ ಗುಣ ಆಗಿದೆ. ಸರ್, ಈ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದೀರಲ್ಲ, ಅಲ್ಲಿ ಯಾವ ತರ ಎಲ್ಲ ಸಮಸ್ಯೆ ನಿಮ್ಗೆ ಎದುರಾಯ್ತು ಅಂದ್ರೆ ತಿರ್ಗಾಡಕ್ ಆಯ್ತಿದಲ್ಲ. ಮೆಡಿಸಿನ್ ಇಂಜೆಕ್ಷನ್ ತಗೊಳ್ಳೋದು, ರೆಡಿಷನ್ ತಗೊಳ್ಳೋದು, ಮನೆಗೆ ಒಂದು ಅಲ್ಲಿ ಗಂಜಿ ಜ್ಯೂಸ್ ಕುಡಿಯೋದು, ಹಿಂಸೆ ಆಗೋದು, ಕುಡಿಯೋಕತ್ತಲ್ಲ, ಎಲ್ಲ ಬಾಯೆಲ್ಲ ಸಲ್ತು ಎಲ್ಲ ಇದಾಯ್ತು. ಈಗಲೂ ಒಂಥರ ಇದಾಗತ್ತೆ, ಆದ್ರೆ ಮಾತ್ರ ಬಿಟ್ಟು ಸ್ವಲ್ಪ ಇದಾಯ್ತು ಅದರಿಂದ. ಸರ್, ಇದುವರೆಗೂ ಇಲ್ಲಿ ಎಷ್ಟು ಮೆಡಿಸಿನ್ ಕಿಟ್ ಅನ್ನ ತಗೊಂಡಿದ್ದೀರಾ? ಇಲ್ಲಿ ನಾವು ಬಂದು ಒಂದೇ ಕಿಟ್ ತಗೊಂಡಿರೋದು. ಒಂದೇ ಕಿಟ್? ಇದು ಎರಡನೇ ಕಿಟ್ ಬಂದಿದ್ದೀರಾ? ಸರ್, ಇಲ್ಲಿ ಮೆಡಿಸಿನ್ ತಗೊಂತ ಇರೋದ್ರೆ ನಿಮ್ಗೆ ಎಲ್ಲ ಓಕೆನಾ? ಖುಷಿ ಇದೆಯಾ? ರೀಸನಬಲ್ ಅನ್ಸುತ್ತಾ? ಖುಷಿ ಬಾರಿ ಖುಷಿ ಇರೋಕೆ ತಿರ್ಗಾ ಮತ್ತೆ ನಿಮ್ಮಲ್ಲಿ ಯಾರಾದ್ರೂ ಗೊತ್ತಿರೋರು ಸಂಬಂಧಿಕರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರೆ ನೀವೊಂದ್ಸಲಿ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ನ ಭೇಟಿ ನೀಡಿ. ಇದನ್ನ ಇಲ್ಲೇ ಏನಕ್ಕಪ್ಪ ಭೇಟಿ ನೀಡಬೇಕು ಅಂತಂದ್ರೆ 4 ಮೇನ್ ರೀಸನ್ ಅವೇ. ಮೊದಲನೇದು ದ ಏನ್ಷಿಯಂಟ್ ಸೈನ್ಸ್. ಇಲ್ಲಿ ಯಾವುದೇ ರೀತಿಯ ಸೊಪ್ಪು, ಬೇರು ಮತ್ತೆ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಲ್ಲ. ಬದಲಾಗಿ ರಸಶಾಸ್ತ್ರದ ಮೂಲಕ ತಯಾರಿ ಮಾಡಿದಂತ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಎರಡನೇ ರೀಸನ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್. ಇದು ತುಂಬಾ ಪ್ರಾಕ್ಟಿಕಲ್ ಪಾಯಿಂಟ್. ನೀವೀಗ ಆಲ್ರೆಡಿ ಕೀಮೋಥೆರಪಿನ ತಗೊಂತ ಇದ್ರೆ ಅದನ್ನ ನಿಲ್ಸಕ್ ಹೋಗಬೇಡಿ, ಅದ್ರ ಜೊತೆ ಇದನ್ನ ಕಂಟಿನ್ಯೂ ಮಾಡಬಹುದು. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ನಮ್ಮ ದೇಹಕ್ಕೆ ಕವಚದಾಗಿ ಕೆಲಸ ಮಾಡುತ್ತೆ. 3ನೇ ರೀಸನ್ ಬಂದ್ಬಿಟ್ಟು ಪೇನ್ಲೆಸ್ ಟ್ರೀಟ್ಮೆಂಟ್. 4ನೇ ರೀಸನ್ ಬಂದ್ಬಿಟ್ಟು ಕಾಸ್ಟ್ ಎಫೆಕ್ಟಿವ್. ಸುಮಾರು ಜನ ಅನ್ಕೊಂಡಿರ್ತೀರಾ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ಆಸ್ತಿನೇ ಮಾರಬೇಕು, ಜಮೀನೇ ಮಾರಬೇಕು ಅಂತ ಏನಿಲ್ಲ. ಈ ಹಾಸ್ಪಿಟಲ್ ಬಂತು ಅಂತಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ಸ್ ಕೈಗೆಟುಕೋ ಬೆಲೆಯಲ್ಲಿ ಮಾಡ್ಕೊಬಹುದು. ಸೊ ಗೈಸ್, ಫೈನಲಿ ಇಷ್ಟೆಲ್ಲ ನೋಡಿದ್ಮೇಲೆ ನಂಬಿಕೆ ಬರಲಿಲ್ಲ ಅಂತಂದ್ರೆ ಒಂದ್ಸಲಿ ಹಾಸ್ಪಿಟಲ್ ವಿಸಿಟ್ ಮಾಡ್ರಿ. ಮತ್ತೆ ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ನಮ್ಮ ಬೆಂಗಳೂರಿನ ಜಯನಗರದಲ್ಲಿ ಆಪೋಸಿಟ್ BMTC ಡಿಪೋನೇನೆ. ಮತ್ತೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ರಿ. ಯಾರಾದ್ರೂ ಕ್ಯಾನ್ಸರ್ ಪೇಷಂಟ್ ಗಳಿದ್ರೆ ಅವ್ರಿಗೆ ಹೆಲ್ಪ್ ಆಗ್ಲಿ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡ್ರಿ.